ಒಂದು ಕಪಲ್ ಇತ್ತಂತ. ಕಪಲ್ ಅಂದ್ರೆ ಹುಡುಗ ಹುಡುಗಿ ಲವ್ ಮಾಡತ್ತಿದ್ರಂತ. ಅದಕ್ಕೆ ಅವರು ವಿಚಾರ ಮಾಡಿದ್ರು, ಇಲ್ಲ ನಾವು ಇಷ್ಟು ದಿನ ಆಯ್ತು ಲವ್ ಮಾಡತ್ತೀವಿ, ಮನ್ಯಾಗ ಒಪ್ಪಂಗೆ ಏನು ಕಾಣಿಲ್ಲ, ಅದ್ರ ಸಂಬಂಧ ನಾವು ಏನು ಮಾಡ್ಬೇಕು, ಓಡೋಗಿ ಮದುವೆ ಆಗೋನು, ಆಮೇಲೆ ಒಪ್ತಾರೋ ಓಡೋಗಿ ಮದುವೆ ಆಗ್ಬಿಡು ಅಂತ ಪ್ಲಾನ್ ಮಾಡಿದ್ರು. ಒಂದು ದಿವ್ಸ ಕುಂತು ಮಾತಾಡಿದ್ರೆ ಹೆಂಗೆ ಮಾಡೋನು, ಏನು ಮಾಡೋನು, ಯಾವಾಗ ಓಡೋಗುನು ಅಂಥೇಳಿ ಪ್ಲ್ಯಾನ್ ಮಾಡಿದ್ರಂತ. ಅವಾಗ ಹುಡುಗಿ ಹೇಳಿದ್ರು, ಇಲ್ಲ ಯಾರ್ದಾರು ಒಂದು ಸ್ವಾಮೀಜಿ ಕಡೆ ಹೋಗು, ಕೇಳ್ಕೊಂಬ ಯಾವ ದಿನ ಚಲೋ ಐತಿ, ಯಾವ ದಿನದೊಳಗೆ ನಾವು ಮದುವೆ ಆಗ್ಬೋದು, ಯಾವಾಗ ನಾವು ಹೋಗಿ ಮದುವೆ ಆಗ್ಬೋದು ಅಂತ ಕೇಳ್ಕೊಂಬ ಅಂಥೇಳಿ ಹುಡುಗ ಕೇಳಿದ್ವಿ. ಹೋಗಿ ಒಬ್ಬ ಸ್ವಾಮೀಜಿನ ಕೇಳಿದಂತೆ, ಇಲ್ಲ ಸ್ವಾಮಿ, ಮತ್ತು ನಾನು ನಮ್ಮ ಹುಡುಗಿ ಭಾಳ ದಿವಸದಿಂದ ಲವ್ ಮಾಡತ್ತೀವಿ, ನಮ್ಮ ಮನ್ಯಾಗ ಮದುವೆ ಮಾಡಿಸ್ತಾರಲ್ಲ ಗೊತ್ತಿಲ್ಲ, ಅದ್ರ ಸಂಬಂಧ ನಾವು ಓಡೋಗಿ ಮದುವೆ ಆಗ್ಬೇಕನ್ನತ್ತೀವಿ, ಯಾವುದಾದ್ರು ಒಂದು ಚಲೋ ದಿನ ಹೇಳ್ರಿ, ನಾವು ಆ ದಿನ ಹೋಗ್ಬಿಟ್ಟು ಮದುವೆ ಹಾಕಿದ್ವಿ ಅಂತ ಹೇಳಿದ. ಅಷ್ಟೊತ್ತಿಗೆ ಅವೆಲ್ಲ ಕವಡಿ ಹಾಕಿದಂತ, ಅವ್ರಿಬ್ಬರದು ಕುಂಡ್ಲಿ ಚೆಕ್ ಮಾಡಿದಂತ, ಎಲ್ಲ ಮಾಡಿದಂತ ಮಾಡಿ ಹೇಳಿದಂತ, ನೋಡಪ್ಪ ಇವತ್ತು ಸೋಮವಾರ ಐತಿ, ಈ ಸೋಮವಾರದಿಂದ ಹಿಡಿದು ಈ ಸೋಮವಾರ ಬಿಟ್ಟು 4 ದಿವಸ ಆದಮೇಲೆ ರಾತ್ರಿ ಹೋಗಿಬಿಡ್ರಿ, ನೀವು ಮರನೇ ದಿವಸ ಮದುವೆ ಆಗ್ಬಿಡ್ರಿ, ಚಲೋ ದಿನ ಆಯ್ತು ಅಂತ ಹೇಳಿದಂತ. ಅಷ್ಟೊತ್ತಿಗೆ ಆಯ್ತು ಸ್ವಾಮಿಗಳನ್ನ ದಕ್ಷಿಣ ಕೊಟ್ಟು ಎದ್ದು ಹೋಗ್ಬಿಟ್ಟಂತ. ಎದ್ದು ಹೋದಂತ ಅದಾದ 4 ದಿವ್ಸಕ್ಕೆ ಅವೇನು ಕರೆಕ್ಟಾಗಿ ಹೇಳಿದ್ದಿಲ್ಲ. ಆ ಟೈಮಿಗೆ ಹುಡುಗಿ ಇಬ್ಬರು ಹೋಗ್ಬಿಟ್ರಂತ. ಹೋದ್ಮೇಲೆ ಬೆಳಿಗ್ಗೆ ಎದ್ದ ಜ್ಯೋತಿಷಿ ತನ್ನ ಮಗಳ ರೂಮಿನ ಬಾಗ್ಲ ಬಡದಂತ. ಅವನ ಮಗಳಿಲ್ಲ ಮನ್ಯಾಗ. ಅದೇ ಡೇಟಿಗೆ ಅದೇ ಡೇನ ಆ ಹುಡುಗ ಓಡೋಗಂತ ಹೇಳಿದ ದಿವಸನ ಅವನ ಮಗಳು ಇಲ್ಲ ಮನಿನಾಗ. ಅಂದ್ರೆ ಲವ್ ಮಾಡಿದ್ದ ಅವನ ಮಗಳನ್ನ ಆ ಹುಡುಗ. ಅಂದ್ರೆ ತನ್ನ ಸ್ವಂತ ಮಗಳದನ್ನ ಜೀವನ ಏನೈತಿ, ಅಕ್ಕಿ ಲೈಫ್ನಾಗ ಏನು ನಡ್ಯಾತಂತ ಗೊತ್ತಿಲ್ಲದವ ನೀವು ಇನ್ನೊಬ್ರ ಕೈ ನೋಡಿ ಏನು ಭವಿಷ್ಯ ಹೇಳ್ತಾನು. ಅದು ಸುಳ್ಳು, ಅದು ತಪ್ಪು ಅಂತ ಹೇಳತ್ತಿಲ್ಲ ನಿಮಗೆ. ಆದ್ರೆ ತನ್ನ ಮಗಳ ಬಗ್ಗೆ ಗೊತ್ತಿಲ್ಲದವ ಇನ್ನೊಬ್ಬರ ಮಕ್ಕಳ ಬಗ್ಗೆ ಏನು ಹೇಳ್ತಾನೆ. ಯಾವತ್ತಿದ್ರು ಯಾವುದೋ ಒಂದ್ರ ಮೇಲೆ ನಂಬಿಕೆ ಇರಬೇಕು ಹೊರತು ಮೂಢನಂಬಿಕೆ ಇರಬಾರ್ದು. ಕವಡಿ ಹಾಕಿದ, ಈ ಡೇಟಿಗೆ ಹೋಗಂದ, ಹೋದ್ರು ಅವ್ನ ಮಗಳ ಅಂತ ಅವ್ನು ಗೊತ್ತಿಲ್ಲ, ಆದ್ರೆ ಹೇಳ್ದ ಹೋಗಂತ. ಅಂದ್ರೆ ನಾ ಹೇಳೋದೇನಂದ್ರೆ ಯಾವುದ್ರ ಮೇಲೆ ನಂಬಿಕೆ ಇಡಬೇಕು, ನಂಬಿಕೆ ಅಷ್ಟೇ ಇರಬೇಕು, ಮೂಢನಂಬಿಕೆಯಾಗಿ ಪರಿವರ್ತನೆ ಆಗಬಾರ್ದು. ಕುಂಡ್ಲಿ ನೋಡೋದ್ರಿಂದ ಮದುವೆ ಮಾಡೋದ್ರಿಂದ ಎಲ್ಲರೂ ಆರಾಮಿರ್ತಾರ ಅಂತಲ್ಲ, ಏನೂ ನೋಡ್ದೆ ಏನೂ ಗೊತ್ತಿಲ್ಲ ಮದುವೆ ಆದವ್ರು ಎಷ್ಟೋ ಆರಾಮಿದ್ದಾರು ನೋಡಿದ್ದೀವಿ. ಕುಂಡ್ಲಿ ಮ್ಯಾಚ್ ಆಗಿ ಡೈವರ್ಸ್ ತೊಗೊಂಡವ್ರು ನೋಡಿದ್ದೀವಿ. ಭಾಳ ಮಂದಿ ಎಕ್ಸಾಂಪಲ್ ಅದ, ಭಾಳ ಅಂದ್ರೆ ಭಾಳ ಮಂದಿ ಅದ. ಈಗ ವಿಚಾರ ಮಾಡ್ತಿರ್ತಾರೆ, ನಮ್ಮ ಮಗಳು ದೊಡ್ಡ ಮನೆ ಕೊಡ್ಬೇಕು, ಆಸ್ತಿ ಇದ್ದವ್ರು ಕೊಡ್ಬೇಕು, ಅಲ್ಲಿ ಕೊಡ್ಬೇಕು, ಇಲ್ಲಿ ಕೊಡ್ಬೇಕು. ತಪ್ಪಲ್ಲ. ಮೊದಲು ಹುಡುಗಿ ಮನಸ್ಸು ಮ್ಯಾಚ್ ಆಗ್ತೈತಲ್ಲ ಚೆಕ್ ಮಾಡಬೇಕು, ಆಮೇಲೆ ಮುಂದಿನ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ರಾಜ ಜನಕ ತನ್ನ ಮಗಳನ್ನ ಸೀತಾನ ದೊಡ್ಡ ರಾಜಮನೆ ತನಕ ಕೊಡ್ಬೇಕಂತೇಳಿ ಶ್ರೀರಾಮಚಂದ್ರ ಕೊಡ್ತಾನ. ಅದರಲ್ಲಿ ಏನಾಗ್ತದ, ಅವು ಎಲ್ಲ ನೋಡೇ ಕೊಟ್ಟಿದ್ದಲ್ಲ, ದೊಡ್ಡ ರಾಜಮನೆತನ ಐತಿ, ಎಲ್ಲ ಮ್ಯಾಚ್ ಆಗ್ತೈತಂತ ಎಲ್ಲ ನೋಡೇ ಕೊಟ್ಟಿದ್ದವ, ಸ್ವಯಂವರ ಮಾಡೇ. ಆದ್ರೆ ಅಲ್ಲಿ ಆಗಿದ್ದೇನ, ಅಕ್ಕಿ ವನವಾಸಕ್ಕೆ ಹೋಗ್ಬೇಕಾದ್ರೆ. ಹಂಗೆ ಯಾರ ಲೈಫ್ನಾಗೂ ಕಷ್ಟ ತಪ್ಪಿದ್ದಲ್ಲ. ಆದ್ರೆ ನಂಬಿಕೆ ಜಾಗದಾಗ ಮೂಢನಂಬಿಕೆ ಹಾಕಕ್ಕೆ ಹೋಗ್ಬೇಡ್ರಿ. ಯಾವತ್ತು ನಾವು ಮೂಢನಂಬಿಕೆ ಬೆನ್ನು ಹತ್ತಲ್ಲ ಅವತ್ತು ಹಿಂಗೆ ಆಗ್ತೈತಿ. ಕೈಯಾನ ಗೆರೆಯಿಂದ ನಮ್ಮ ಭವಿಷ್ಯ ಡಿಸೈಡ್ ಮಾಡೋಕ್ಕೆ ಯಾವತ್ತೂ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ನಾವು ಮಾಡೋ ಕೆಲಸದಿಂದ ನಮ್ಮ ಭವಿಷ್ಯ ಡಿಸೈಡ್ ಮಾಡ್ಕೋಬೋದು. ನಾವು ಮಾಡೋ ಕೆಲಸದಿಂದ ನಮ್ಮದು ಮುಂದೆ ಯಾವ ಪೊಸಿಷನ್ದಾಗಿರ್ತೇವೆ ಅನ್ನೋದು ನಾವು ಡಿಸೈಡ್ ಮಾಡ್ಕೋಬೋದು. ಕೈ ಒಳಗಿರೋ ಗೆರೆಯಿಂದ ನಮ್ಮ ಕುಂಡ್ಲಿಯಿಂದ ಯಾವುದೂ ಬದಲು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾವುದೂ ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ತಿಳ್ಕೊರಿ, ಯಾವತ್ತು ಮೂಢನಂಬಿಕೆಯಿಂದ ಬೆನ್ನ ಹತ್ತಕ್ಕೆ ಹೋಗ್ಬೇಡ್ರಿ. ಯಾವತ್ತು ನಿಮ್ಮ ಮೇಲಿರೋ ನಿಮಗೆ ಆತ್ಮವಿಶ್ವಾಸದ ಮೇಲೆ ಬೆನ್ನ ಹತ್ತಿರಿ, ನಿಮಗಿರೋ ಮನೋಸ್ಥೈರ್ಯದ ಮೇಲೆ ಬೆನ್ನ ಹತ್ತಿರಿ. ಯಾವತ್ತು ಇನ್ನೊಬ್ಬನ ಮಾತು ಕೇಳಾಗಲಿ, ಯಾರಿಗೋ ಕೈ ರೇಖೆ ನೋಡ್ಬಿಟ್ಟು ನಮ್ಮ ಭವಿಷ್ಯ ಹೇಳ್ತಾರೆ ಅನ್ನೋದಾಗಲಿ, ಅದೆಲ್ಲ ಸುಳ್ಳು. ಎಷ್ಟೋ ಮಂದಿ ಕೈಯೇ ಇಲ್ಲ, ಅವ್ರು ಇಂಥನೂ ಸಾಧನೆ ಮಾಡಿಬಿಟ್ಟಾರೆ. ಸೊ ಅದ್ರ ಸಂಬಂಧ ಯಾವತ್ತು ಮೂಢನಂಬಿಕೆ ಮೇಲೆ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮೇಲಿರೋ ನಿಮ್ಮ ನಂಬಿಕೆ ಮೇಲೆ ಡಿಪೆಂಡಾಗಿ ಕೆಲಸ ಮಾಡಿ. ಅವತ್ತು ನಿಮ್ಮ ಲೈಫ್ನಾಗ ಸಕ್ಸಸ್ ಕಾಣ್ತೈತೆ, ನೀವು ಬೇಕಂದಿದ್ದೆಲ್ಲ ಸಿಗ್ತೈತೆ ಅವಾಗ. ಅರ್ಥ ಆಗ್ತಲ್ಲ. ಈ ಕಥೆಯಿಂದ ಗೊತ್ತಾಗಿದ್ದೆ ನಾನು, ನಂಬಿಕೆ ಇರಬೇಕಾದ್ರೆ ಮೂಢನಂಬಿಕೆ ಇರಬಾರ್ದು. ನಮ್ದು ಅಷ್ಟೇ ನಾ ಹೇಳೋದು. ಯಾರು ತಪ್ಪಂತಲ್ಲ, ಯಾರು ಕೆಟ್ಟಂತಲ್ಲ ಹೇಳತ್ತಿಲ್ಲ. ನಂಬಿಕೆ ಇರಲಿ, ಮೂಢನಂಬಿಕೆ ಇರೋದು ಅಷ್ಟೇ. ಜೈ ಶ್ರೀರಾಮ್. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂದಾರಿ ಭವಂತು.